ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಕೂಡ ಆರಾಮದೀವಿ ನೋಡ್ರಿ ಫ್ರೆಂಡ್ಸ್. ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣಂತ. ಇಲ್ಲಿ ನೋಡ್ರಿ ಪಾಲಕ್ ನೋಡ್ರಿ ಎಷ್ಟು ಮಸ್ತಾಗಿ ಹುಟ್ಟ್ಯದ. ಇವತ್ತಿಗೆ 4 ದಿವಸ ಐತ್ರಿ. ಅಷ್ಟು ಮಡಿ ಎದ್ದವ್ರಿ ಪಾಲಕ್. ಎಷ್ಟು ಚಂದ ಎದ್ದದ ನೋಡ್ರಿ. ನೋಡ್ರಿ ಎಷ್ಟು ಮಸ್ತ್ ನಾಟಿಗೆ. ಇಲ್ಲಿ ನೋಡ್ರಿ ಹಂಗೆ ಇರು ನೋಡ್ರಿ ಫ್ರೆಂಡ್ಸ್. ಇರುವಂತರೂ ಸಿಕ್ಕಾಪಟ್ಟೆ ಈಗ ಕಾಣಿಸ್ಲತ್ತಾವ ಇಲ್ಲ ಗೊತ್ತಿಲ್ರಿ. ಇಟ್ಟಿರು ಆಗ್ಯಾವ ನೋಡ್ರಿ. ಹನಗಾಡ್ ಕಸ್ತಾವ ನೋಡ್ರಿ. ಇನ್ನು ಸೂರ್ಯ ಹೊರಗೆ ಬಂದಿಲ್ರಿ ಫ್ರೆಂಡ್ಸ್. ಮಾಡಿ ಮುಸ್ಕಿನ ವಾತಾವರಣ ಐತಿ. ಸೋನೂನ್ ಡ್ಯೂಟಿ ಸೋನು ಮಾಡಾಕತ್ತಾನ. ಹಿಂಗೆ ನೋಡ್ರಿ ಒಕ್ಕಲ್ಗ್ಯಾರ ಬಾಳೆ ಅಂದ್ರೆ ಎಮ್ಮೆ ಹಿಂಡ್ ಕಸ ಮಾಡ್ಯಾನ. ಚಿನ್ನು ಕಸ ಹುಡುಗಕತ್ತಾಳ್ರಿ. 4 ಅಲ್ಲಿ ಇಟ್ಟಿನ ನೋಡ್ರಿ ಭಾಂಡೆ ತಿಕ್ಕಿನ್ರಿ. ಜಾಸ್ತಿ ಭಾಂಡೆ ಇದ್ದು ರೀ. ಅಷ್ಟು ಭಾಂಡೆ ತಿಕ್ಕಿ ಅಲ್ಲಿ ಇಟ್ಟಿನ್ರಿ. ಈಗ ಹುಟ್ಟೆ ನೋಡ್ಬೇಕಂತೇಳಿ ಬಂದ. ಹಂಗೆ ಹಿಡಿಯೋಣ ಸ್ಟಾರ್ಟ್ ಮಾಡಿನ್ ನೋಡ್ರಿ. ಬೆಳಗಿನೇ ಈ ಥರ ಇರ್ತೈತಿ ನೋಡ್ರಿ ವಾತಾವರಣ. ಮಸ್ತ್ ಅನ್ನಿಸ್ತೈತಿ ನೋಡ್ರಿ ಹೊಲದಾಗ. ಪಾಲಕ್ ಪಲ್ಯ ಅಂತೂ ಮಸ್ತ್ ಎದ್ದದ. ಇವತ್ತಿನ ಒಂದು ಸ್ವಲ್ಪ ಹುಂಚಿ ಬೀಜ ಊರಬೇಕು. ಮತ್ತೊಂದು ಸ್ವಲ್ಪ ಪಲ್ಯ ಹಾಕ್ಬೇಕು ಅನ್ಕೊಂಡಿವಿ. ಏನೇನು ಆಗ್ತದ ನೋಡ್ಬೇಕ್ರಿ. ಚಿನ್ನೊಂದು ಬಿ ಸಾಲಿ ಸುಟ್ಟಿ ಅದಲ್ರಿ. ಸಾಲಿ ಸುಟ್ಟಿ ಇತ್ತಂದ್ರೆ ಅಷ್ಟು ಗಡ್ಬಡಿ ಆಗಂಗಿಲ್ರಿ ಮುಂಚೆನಾಗ. ಅದಕ್ಕೆ ಮೇವು ಹಾಕಿ ಮುಂಜಾನೆ ಒಂದು ಸ್ವಲ್ಪ ಒಣಗ ವಾಡಿ ಒಯ್ಯನ್ರಿ. ಅದಕ್ಕೆ ಇವು ನೋಡಿ ತಗೋಬೇಕ್ರಿ. ಹುಟ್ಟಿ ಹುಟ್ಟಿರ್ತಾವ್ರಿ ಒಳಗೆ. ಮುಂಜಾನೆಯಾಗ ಒಣಗ ವಾಡಿ ಹಾಕಿದವಲ್ರಿ ನೀರು ಕುಡಿತಾವ ದನ. ತಿನ್ನು. ನೋಡ್ರಿ ಇದೆಲ್ಲ ಹುಡುಗಾಡ್ರಿ. ಚಿನ್ನು ಕಸ ಎಲ್ಲ ಹುಡುಗಾಡ. ಇನ್ನು ರಂಗೋಳಿ ಹಾಕಿಲ್ರಿ. ನೀರು ಹೊಡ್ದೀನಿ. ರಂಗೋಳಿ ಹಾಕಬೇ. ನೋಡ್ರಿ ಫ್ರೆಂಡ್ಸ, ಚಹಾ ಮಾಡ್ಯಾಳ ಚಿನ್ನು. ಒಂದು ಸ್ವಲ್ಪ ಇದ್ರಾಗ ಚಹಾ ಮಾಡಿ ಇಟ್ಟಾಳ. ಇಲ್ಲಿ ನನಗೊಂದಕ್ಕಿಗೆ ಒಂದು ಸೋಶಾಳ. ಇನ್ನು ಜಳಕಿಲ್ರಿ ಆಕಿಂದು. ಚಹಾ ಬ್ರೆಡ್ ತಿನ್ನೋಣ ಅನ್ನಕತ್ತಾಳ. ಚಹಾ ಬ್ರೆಡ್ ತಿಂತೇವ್ರಿ. ಬರ್ರಿ ಫ್ರೆಂಡ್ಸ್, ಚಹಾ ಬ್ರೆಡ್ ತಿನ್ನೋಣಂತ. ಒಂದು ಸ್ವಲ್ಪ ಹಾಲು ಕಡಿಮೆ ಹಾಕಿವ್ರಿ. ಯಾಕಂದ್ರೆ ಸ್ವಲ್ಪ ಅದಾವ್ರಿ. ಇಲ್ಲಿ ನೋಡ್ರಿ ಹಂಗೇನೆ ಚಹಾ ಬ್ರೆಡ್ ತಿಂದು ಇಲ್ಲಿ ಒಂದು ಸ್ವಲ್ಪ ಖಾತ್ ಹಾಕೋದಿತ್ರಿ ಬದ್ನಿ ಗಿಡಕ್ಕೆ. ಅವು ಗೋಧಿ ಏರಿಸ್ತಾರತ್ತ, ಅದ್ರ ಸಂಬಂಧ ಖಾತ್ ಹಾಕ್ಬೇಕಂತ ಹೇಳಿ ಬಂದೀವಿ ನೋಡ್ರಿ. ಹಂಗೆ 8 ಗಂಟೆಗೆ ಇತ್ತು ಟೈಮ. ಸೋನು ನಾ ಖಾತ್ ಹಾಕಾಕತ್ತೀವಿ. ಇರು ಒಂದು ಜಾಸ್ತಿ ಆಗ್ಯಾವ್ರಿ ಎಲ್ಲ ಕಡೆ. ಅವು ಇರುವಿನ ಸಂಬಂಧ ಗಿಡಕ್ಕೆಲ್ಲ ಮೆತ್ಲುತ್ತಾವ್ರಿ. ಅವು ಗಿಡದ ಹಿಂಗೆಲ್ಲ ಗಿಡಕ್ಕೆ ತಿಲ್ಲುತ್ತಾವ್ರಿ. ಅದಕ್ಕಾಗಿ ಅವು ಸಮರ್ಥ ಪೌಡ್ರ್ ಅಂತ ಹೇಳಿ ಸಿಗ್ತದ. ಅದು ತಂದು ಹಾಕಾಕತ್ತೀರಿ ನೋಡ್ರಿ ನಮ್ಮ ಮನೆಯವರು. ಸೋನು ನಾನದ ಖಾತ್ ಹಾಕ್ಲಾಗತ್ತಿದ್ದೇವ್ರಿ. ಖಾತ್ ಹಾಕಿ ಕಸಕ್ಕೆ ಹೋಗ್ಬೇಕ್ರಿ. ನಾ ಚಿನ್ನೊಂದು ಸಾಲಿ ಸುಟ್ಟಿ ಇತ್ತಲ್ರಿ. ಯಾಳು ಮಾಡಿ ಹೋಗಿ ಅಡುಗೆ ಮಾಡಬೇಕು. ಊಟ ಮಾಡಿ ಅಡುಗೆ ಮಾಡ್ಬೇಕಂಥೇಳಿ ಮುಂಜಾನೆಯಾಗ ಒಂದು ಸ್ವಲ್ಪ ಕೆಲಸ ಆತದ. ದೌಡ್ ಮಾಡಿದ್ರೆ ಆಯ್ತಂಥೇಳಿ ಹೊಲ್ದ ಕೆಲಸ ಮಾಡಕ್ಕಂಥೇಳಿ ಹೋಗಿವಿ ನೋಡ್ರಿ ಫ್ರೆಂಡ್ಸ್. ಎಷ್ಟು ಕೆಲಸ ಮಾಡಿದ್ರು ಸರಂಗಿಲ್ಲ ನೋಡ್ರಿ. ಒಂದಿಲ್ದೊಂದು ಇರ್ತವೆ ಹೊಲ್ದಾಗ. ಈಗ ಕಸ ತೆಗೆದು ಮತ್ತು ಅದಕ್ಕೆ ಹಾಕಿ ಅದಕ್ಕೆ ಬೋದಿ ಅರ್ಧ ಬಕೆಟ್ ಖಾತ್ನಾಗ
ಸೋನು ಈಗ ಆಗ್ಯದ ಒಂದು 2-3 ಗಿಡ ತಂದು ಕೊಡಪ್ಪ ನಾ ಹಾಕ್ತೀನಿ ಅನ್ನಕತ್ತೀನಿ. ಅವ ತಂದು ಕೊಡ್ಲತ್ತಿದ್ ನೋಡ್ರಿ ನನಗೆ. ದಿನಾಲು ಇಟ್ಟು ನಡೆದೆ ನೋಡ್ರಿ ನಮ್ಮದು. ಅದು ಒಂದಾಗನೂ ಒಂದು ಕೆಲಸ ದಿನಾಲು ಇಷ್ಟು ಇದ್ದುದೆ. ಮತ್ತು ಈಚೆ ಕಡೆ ಖುಲ್ಲಾ ಹೊಲ ಐತಿ, ಇನ್ನು ಅಲ್ಲಿ ಏನೂ ಮಾಡಿಲ್ಲಲ್ರಿ. ಅಲ್ಲೇ ಏನಾರೇ ಹಚ್ಚದೇವು ಅಂದ್ರೆ ಮತ್ತು ಅಲ್ಲಿ ಸ್ಟಾರ್ಟ್ ಆತಾವ ನೋಡ್ರಿ ಕೆಲಸ. ಈ ಕಡೆ ಮುಗ್ಯಾರ್ದ ಆ ಕಡೆ ಐತಿ, ಹೂವು ಭೀ ಚಾಲು ಆತಾವ್ರಿ ಕಸ ತೆಗೆದು ಕಡಿಗಾರ್ದಾಗ. ನೋಡ್ರಿಪ್ಪ ಫ್ರೆಂಡ್ಸ್, ಇದು ಬದ್ನಿ ಗಿಡಕ್ಕೆ ಖಾತ್ ಹಾಕೋದಿತ್ತಲ್ರಿ. ಬದ್ನಿ ಗಿಡಕ್ಕೆಲ್ಲ ಖಾತ್ ಹಾಕಿದೆ. ಇದು ಇನ್ನೊಂದಿಷ್ಟು ಕಸ ತೆಗೆದು ಇದು ಹಾಗೆ ಕಸ ತೆಗ್ಲಿದ್ದಿದೆ ನೋಡ್ರಿ. ಆ ಬಕೆಟ್ಕಿಂತ ಆಚೆ ಕಡೆ ಇತ್ತು ಮುಂಬ. ನಿನ್ನೆ ಹೊತ್ತು ಮುಣಿಗೆ ಬಿಟ್ಟು ಹೋಗಿದ್ದೇವಲ್ರಿ. ಇದು ಒಂದು ಸ್ವಲ್ಪ ಹುಲ್ಲು ಒಯ್ದು ಹಾಕ್ಯಾರ. ಮತ್ತು ಇಷ್ಟು ಹುಲ್ಲು ಬಿದ್ದದ ನೋಡ್ರಿ. ಹಾಗೆ ತೆಗ್ಯಾಕತ್ತೀವಿ ಸೋನುನ. ಊಟನೇ ಬಂದೀವಿ ನೋಡ್ರಿ. ಇನ್ನು ಅಡ್ಗೆ ಮಾಡಿಲ್ರಿ. ಮನೆಗೆ ಹೋಗಿ ಅಡ್ಗೆ ಮಾಡಬೇಕು. ಒಂದು ಸ್ವಲ್ಪ ತಂಪತ್ನಾಗ ಕೆಲಸ ಮಾಡ್ಬೇಕಂತ ಹೇಳಿ ಅದು ಅಷ್ಟು ಖಾತ್ ಹಾಕ್ತೇವ್ರಿ. ಅಷ್ಟು ಖಾತ್ ಹಾಕಿ ಹಾಗೆ ಕಸ ತೆಗ್ಲಿತ್ತಿದೆ ನೋಡ್ರಿ. ಈಗ ಬಂದ್ವಿ ಮತ್ತು 1 ತಾಸು 1.5 ತಾಸು ಐತ್ರಿ. ಈಗ ಹಿಡಿಯೋನ ಸ್ಟಾರ್ಟ್ ಮಾಡಕತ್ತೀನಿ. ಇನ್ನೊಂದು ಸ್ವಲ್ಪ ಐತ್ರಿ, ಇದು ತೆಗಿತೇವ್ರಿ. ಅಂದ್ರೆ ಇದೊಂದು ಸಾಲು ಬೋದು ಏರ್ಸಕ್ಕಲ್ಲಿ ಏರಿಸ್ತಾರೆ. ಅವಕ್ಕೆ ಬದ್ನಿ ಗಿಡಕ್ಕೆ ಇನ್ನೊಂದು ಬೋದು ಏರ್ಸವ್ರ ಅದ್ರ ಕೂಡ ಇದನ್ನು ಏರಿಸ್ತಾರೆ ಅಂಥೇಳಿ ಹಾಗೆ ತೆಗ್ಲಿತ್ತಿದೆ ನೋಡ್ರಿ ಫ್ರೆಂಡ್ಸ್. ಚೆಂಡು ಹೂವಿನ ಗಿಡ ಅಂತೂ ಇಟ್ಟು ಸೂಪರಾಗಿ ಬಂದವ ನೋಡ್ರಿ. ನೀವು ಗಿಡ ಎಷ್ಟು ಮಸ್ತ್ ಬಂದವ ನೋಡ್ರಿ ಫ್ರೆಂಡ್ಸ್. ಒಟ್ಟು ಒಂದು ರೋಗಿಲ್ಲ ಏನಿಲ್ಲ. ಗಿಡಗಳು ಅಂತೂ ಮಸ್ತ್ ಬಂದವ ನೋಡ್ರಿ. ಒಂದ್ರಕ್ಕಿಂತ ಒಂದು ಚಂದ ಬಂದವ. ಇಷ್ಟಕ್ಕೆ ಹುಲ್ಲಾಗ್ಯದ ಒಂದು ಸ್ವಲ್ಪ. ಭಾಳ ಮಸ್ತ್ ಬಂದವ್ರಿ ಗಿಡ. ಆಯ್ತು ನೋಡ್ರಿ. ಇದು ಮತ್ತೊಂದು ಮುಂಬೆ ಹಿಡಿದು ಇದು ಕಡೆಗೆ ಹತ್ಯದ. ಒಂದು ಸಾಲು ಪೂರ್ತಿ ಆಯಿತು. ಈಗ ಸೋನು ಹುಲ್ ತೊಗೊಂಡು ನಡ್ದ ನೋಡ್ರಿ. ಈಗ ನಾನು ಹೋಗ್ತೀನಿ ರೀ ಫ್ರೆಂಡ್ಸ್. ಚಿನ್ನು ಏನು ಮಾಡೋಗ್ತಾಳ ಮನ್ಯಾಗ ಕೆಲಸ ಮಾಡುತ್ತಾಳ್ರಿ. ಹೋಗೋಣ ಅದು ಹೋಗಿ ಎಂದಿದ ಏನು ಮಾಡ್ಲುತ್ತಾಳತ್ತ ನೋಡೋಣ್ರಿ ಹೋಗಿ. ಬರ್ರಿ ಫ್ರೆಂಡ್ಸ್, ಚಿನ್ನು ಏನು ಮಾಡುತ್ತಾ ನೋಡೋಣ ಬರ್ರಿ. ಏನು ಮಾಡುತ್ತೇವೆ? ಅವ್ವ ಹಿಟ್ಟು ನಾದಿದಿ ನೀನೇ? ಯವ್ವ ಚಪಾತಿ ಮಾಡ್ಲತ್ತಿದ್ದಿ ಒಬ್ಬಾಕಿ. ಹಿಟ್ಟು ನಾದಿ ನೋಡ ಬುಟ್ಟೆನ ಚಪಾತಿ ತೋರಿಸ್ಬಿಟ್ಟು. ಯವ್ವ ಅವ್ವ ಅವ್ವ ನನ್ನ ಕಟ್ಟಣಿಗೊಂಡ. ಅದಕ್ಕೆ ಡಬ್ ಇದ್ದದ ಯವ್ವ. ಅದು ನಡುವಿಂದು ಅದು ಸೀದಾ ಮಾಡು. ವಾ ನೋಡ್ರಿ ಕೂಸು ಚಪಾತಿ ಹ್ಯಾಂಗ ಮಾಡತ್ತವ ನೋಡ್ರಿ. ಚಪಾತಿ ನೋಡ್ರಿ ಎಷ್ಟು ಚಂದ ಮಾಡ್ಯಾರ. ಗುಬ್ಬಿ ನೋಡ್ರಿ ಮಸ್ತ್ ಮಾಡ್ಯಾವ ನೋಡ್ರಿ. ಬೈಸಾಳ ಚಂದ. ಹಿಂಗೆ ತೆವ್ಯಾಗ ಒಂದದ, ಹಿಂಗೆ ಕೈಯಾಗ ಒಂದದ. ಇಲ್ಲಿನ ಎಷ್ಟು ಹಿಟ್ಟದ ತೆಗ್ದಿಡ ಆ ಕಡೆ ಪಾಟಿಗೆಲ್ಲ. ನಿಮ್ಮ ಪಪ್ಪ ಇತ್ತಿಂದ ನಾನು ಸೋನು ಬೀಸ್ ತಂದಾನ ನೋಡ್ರಿ. ಒಯ್ಯ ಕಡೆ ನಿನ್ನಿಂದ ಇನ್ನೊಂದು ಸ್ವಲ್ಪ ಹುಗ್ಗಿ ಹೋದ್ರಿ. ಬ್ಯಾತಿಗೆ ಮಾಡು. ಚಂದಾಗ್ಯಾವ. ಇಲ್ಲಿ ನೋಡ್ರಿ ನಮ್ಮ ಪಪ್ಪ ಒಂದಿರ ಆಗ ಜಿಲೇಬಿ ತಂದಾರ. ಜಿಲೇಬಿ ತಿನ್ನೋಣ ಅಂತ ಬರ್ರಿ. ಮಸ್ತ್ ಜಿಲೇಬಿ ಅದಾವ ನೋಡ್ರಿ. ಇನ್ನೊಮ್ಮ ಶಾಪ್. ಈಗ ಗ್ಯಾಸ್ ಆನ್ ಮಾಡು. ಭಾಳ ಶಾಣೆ ಅದ್ರಿಪ್ಪ ನನ್ನ ಕೂಸ. ಸರಿ ಹಿಂಚುತ್ ಹಾಕು. ಗ್ಯಾಸ್ ಅದೆಲ್ಲ ನಿನ್ನೆ ಅನ್ಸ್ಕೊಂಡು ಇವತ್ತೆಳಗ. ಐದು ಚಂದಾಗ್ಯಾವ ಯವ್ವ.
ಇಟ್ಟು ಚಂದ ಯಾರು ಮಾಡ್ತಾರೆ ಇವ ಚಪಾತಿ ನನ್ಕಿ ಚಂದಾಗ್ಯಾವ ಆಯ್ತಮ್ಮ ಆತಾವಲ್ಲ ನೀರು ತರ ಒಂದಿವ್ಸ ಎಲ್ಲಿ ಆಗ್ಯಾವ ಮನಾರ್ ಗುಂಡು ಮಾಡ್ಯಾವ ನಿಂಗೆ ಹೇಳದಲ್ಲ ಹಿಟ್ಟು ನಾದಿದ್ರಿ ಬಂದ್ ಹಿಟ್ಟು ನಾದಿದ್ನ ಇವ ಬಕೆಟ್ ಇಟ್ಟು ಹೋದ ಹುಲ್ಲ ಇಟ್ಟು ಹುಲ್ ಹಾಕಿ ಬಕೆಟ್ ಇಟ್ಟ ಇಲ್ಲ ಆವಾಜ್ ಬಂತು ಹಿಟ್ಟು ನಾದಿದ್ನ ಅರ್ಬಿ ತೊಗೊಂಡು ಬಂದು ಹುಲ್ ತಂದ ಅದೊಂದು ಮುಂಬ್ ಹಚ್ಚದೆ ಪೂರ್ತಿ ಮತ್ತೊಂದು ಮುಂಬ್ ಹಿಡ್ದಿದ ಇಟ್ಟು ಆಟ ತೆಗ್ದಿದ ಮತ್ತು ಉಳುಕ್ ನೋಡ್ಬೇಕು ಏನಾರು ಮಾಡ್ಬೇಕಂತ ಹೇಳಿ ಬಂದ ಬರತ್ತನ್ನಿ ಮಾಡಂತೀವಲ್ವ ಮಾಡು ನಾನು ಜರ ಮಾವಿನಕಾಯಿ ರಸ ಕಲಿಸ್ಲಿ ಇಲ್ಲಿ ನೋಡ್ರಿ ಹಂಗನೇ ಚಿನ್ನೊಂದು ಚಪಾತಿ ಮಾಡೋದಾಗ್ಯದ ಲಾಸ್ಟ್ ಚಪಾತಿ ಒಂದೇ ಇತ್ತು ನಾಳೆ ತನ ಒಂದು ಸ್ವಲ್ಪ ರಸ ಕಲಸ್ದೆ ರೀ ಮಾವಿನ ಹಣ್ಣಿತ್ತು ಮಾವಿನ ಹಣ್ಣಿನ ರಸ ಕಲಸಿ ಅಕ್ಕಿ ಕೇರ್ಕೊಂಡು ಬಂದು ಅಕ್ಕಿ ತೊಳೆದು ಕುಕ್ಕರ್ದಾಗ ಹಚ್ಚಿಟ್ಟಿನಿ ನೋಡ್ರಿ ನಾ ಗ್ಯಾಸ್ ಕುಲ್ಲ ಇಲ್ಲಲ್ರಿ ಅದ್ರ ಸಂಬಂಧ ತೆಳಗನೆ ಇಟ್ಟೀನಿ ಇದೊಂದು ಚಪಾತಿ ಆಗನ ಅನ್ನಕ್ಕೆ ಇಡ್ತೀನಿ ರೀ ಆ ಕಡೆ ಹಿಂಗೆ ಹೀರೆಕಾಯಿ ಹೋಳಿನಿ ರೀ ಹೀರೆಕಾಯಿ ಹೋಳಿ ಬಳಸೋದು ಎಲ್ಲ ಸಜ್ಜು ಮಾಡಿಟ್ಟಿನಿ ಚಪಾತಿ ಮಾಡೋದಾಗತ್ತಾನ ಹಿಂಗೆ ಈ ಕಡೆ ಹೀರೆಕಾಯಿ ಪಲ್ಯ ಪಾಡ್ಯ ಕೊಡಾಕತ್ತೀನಿ ನೋಡ್ರಿ ಈ ಕಡೆ ಒಂದು ತೇವೆ ಚಪಾತಿ ಇತ್ತಲ್ರಿ ಅದು ಬೈಯಿತು ಅದು ಹಂಗೆ ತೇವಿ ಇಳಿಸಿ ಹಿಂಗೆ ಕುಕ್ಕರ್ ಹತ್ರ ಮ್ಯಾಗ ಇಟ್ಟೀನಿ ಇಲ್ಲಿ ನೋಡ್ರಿ ಎಲ್ಲ ಮಸಾಲೆ ಹಾಕಿ ಒಂದು ಸ್ವಲ್ಪ ಅಳಗಾಡ್ಸಕತ್ತೀನಿ ಒಂದು ಜರ ಹುಂಚಿನ ಹಣ್ಣು ಹಾಕ್ದೇವು ಅಂದ್ರೆ ಮಸ್ತ್ ಆಗ್ತದೆ ನೋಡ್ರಿ ಒಂದು ಸ್ವಲ್ಪ ರಸಕ್ಕೆ ಒಂದು ಜರ ಸ್ವಲ್ಪ ಉಪ್ಪು ಸಕ್ಕರೆ ಅದಕ್ಕೊಂದು ಜರ ಹಾಕತ್ತೀರಿ ಇದಕ್ಕೆ ಎಷ್ಟು ಹಾಕ್ಲತ್ತೀವಿ ನೋಡ್ರಿ ಚಿನ್ನು ಹಂಗೆ ಕೈ ಕೆಲಸ ಮಾಡುತ್ತೀವಿ ನೋಡ್ರಿ ಫ್ರೆಂಡ್ಸ್ ಅವೆಲ್ಲ ಊರಿನ ತಂದು ಇದು ಪಪ್ಪಾಯಿ ಹೀರೆಕಾಯಿ ಅವೇನೇನು ಇದ್ದು ಅಲ್ರಿ ಅವೆಲ್ಲ ತೆಗೆದಿಡಾಕತ್ತೀವಳು ಇದಕ್ಕೆ ಹೀರೆಕಾಯಿ ಪಲ್ಯಕ್ಕೆ ಶೇಂಗಾದ ಕುಟ್ಟ ಇದ್ದಿತ್ತಿಲ್ರಿ ಅದಕ್ಕೆ ನಾ ಹೀರೆಕಾಯಿ ಅವು ನಿನ್ನೆ ಹುರಿದಿಟ್ಟಿದಲ್ರಿ ಹಿಂಡಿ ಇಟ್ಟೆ ಕುಟ್ಟಿದ ಅದಕ್ಕೆ ಹಂಗೆ ಕಡೆ ಹೀರೆಕಾಯಿ ಪಲ್ಯ ಕುದಿಯತ್ತಾನ ಒಂದು ಸ್ವಲ್ಪ ಕುಟ್ಟಾಗತ್ತಿದ್ ನೋಡ್ರಿ ಲೇಟ್ ಮಾಡಿ ಬಂದೀವಲ್ರಿ ಚಪಾತಿ ಚಿನ್ನು ಮಾಡ್ಯಾಳ ನಾ ಅನ್ನ ಹೀರೆಕಾಯಿ ಪಲ್ಯ ಮಾವಿನ ಹಣ್ಣಿನ ಶೀಕರಣೆ ಇಷ್ಟು ಮಾಡೀನಿ ಅಂದು ಲಗೂಟ ಆಯ್ತು ನೋಡ್ರಿ ಫ್ರೆಂಡ್ಸ್ ಇಲ್ಲಾಂದ್ರೆ ಊಟಕ್ಕೆ ತಡ ಆತಿತ್ತು ರೀ ಚಪಾತಿ ಭೀ ನಾನೇ ಬಂದು ಹಿಟ್ಟು ನಾದಿ ಮಾಡ್ಕೊತ ಕೂತಿದ್ದಂದ್ರೆ ಲೇಟ್ ಆತಿತ್ತು ನಮ್ಮ ಚಿನ್ನು ಮಾಡ್ಯಾಳ ನೋಡ್ರಪ್ಪ ಇವತ್ತು ಇಲ್ಲಿ ನೋಡ್ರಿ ಹೀರೆಕಾಯಿ ಪಲ್ಯ ಕುದಿಯಾಕತ್ತವ ಮಸ್ತ್ ಮಸ್ತ್ ಐತೆ ನೋಡ್ರಿ ಹೀರೆಕಾಯಿ ಇವು ಅಡುಗೆ ಹೋಳು ಮಾಡಿ ಹಾಕಿನ್ರಿ ನಾ ಅನ್ನದ ಸಂಗಟ ಭೀ ಆತು ಅಂಥೇಳಿ ಒಂದು ಸ್ವಲ್ಪ ಹೆಸ್ರು ಮಾಡೀನಿ ನೋಡ್ರಿ ಚಲೋ ಬರ್ರಿ ಫ್ರೆಂಡ್ಸ್ ಪಪ್ಪಾಯಿ ಕೊಯ್ಯನ್ ಮಸ್ತ್ ಅದ ನೋಡ್ರಿ ಸ್ವೀಟ್ ಭಾರಿ ಸ್ವೀಟ್ ಅದ ಪಪ್ಪಾಯಿ ಸೋನು ಬಾವುಡು ಎಷ್ಟು ಸಣ್ಣ ಕಾಯಿ ಇರ್ತಾವ ಅಷ್ಟು ಸ್ವೀಟ್ ಹೆಚ್ಚಿರ್ತಾವ ನೋಡ್ರಿ
ಇದು ಮ್ಯಾಗಿನ ತೆಗೆದ್ರಿ ಹಿಂಗೆ ತಗೊಳ್ಳೋದು. ಈ ಥರ ಕಟ್ ಮಾಡೋದು ನೋಡ್ರಿ. ಈ ಥರ ಪೀಸ್ ಮಾಡಿ ನೋಡಿ. ಬರ್ರಿ ಫ್ರೆಂಡ್ಸ್, ಯಾರ್ಯಾರಿಗೆಲ್ಲ ಪಪ್ಪಾಯಿ ಹಣ್ಣಿಂದ ಅವಳಸ್ತಾವ ಇಷ್ಟ ಆಗ್ತಾವ. ಭಾರಿ ಸ್ವೀಟ್ ಅದ ಬೆಲ್ಲ ತಿನ್ನ. ಬಿಸಿಲು ಜಾಸ್ತಿ ಇತ್ತಲ್ರಿ, ಬಿಸಿಲಿಗೆ ಭಾಳ ಸ್ವೀಟ್ನೆಸ್ ಆಗ್ತಾವ ನೋಡ್ರಿ. ಹುಬ್ಳೆ ಖಾಲಿ ಮಾಡ್ತಿದ್ರಿ ಎಲ್ಲ ಕೂತದ. ತಿಲ್ಗತ್ತಲ್ಲ ರುಚಿ ಇಲ್ಲ. ಇಲ್ಲೇ ಆ ಕಡೆ ತೆಗ್ದು ಒಂದು ಚಲೋದ. ಬರ್ರಿ ಫ್ರೆಂಡ್ಸ್, ಮತ್ತೆ ಒಂದು ಮೂಮ್ ತೆಗ್ದೇವು ನೋಡ್ರಿ. 3 ಗಂಟೆಕನೆ ಬಂದೀವಿ. ಇದು ಪೂರ್ತಿ ಬಂದದ. ಇದು ಇಟ್ಟೆ ಓದೋದು ನೋಡ್ರಿ. ಅಷ್ಟು ತೆಗ್ಯೋದಾಯ್ತು. ಜೇಕ ಫುಲ್ ಇಟ್ಟೈತ್ರಿ ಸಾಲಿಗರೆ. ಅದಂಡಿ ಸಾಲಿನಕಿಂತ ಜಾಸ್ತಿ ಇತ್ತು ನೋಡ್ರಿಪ್ಪ. ಹಿಂಗೆ ಏಕಟ್ಟು ಬಿದ್ದೋದು ನೋಡ್ರಿ. ಕೊಡ್ಲಿತ್ತಾನ ಡಿಗ್ಗಿ, ಹುಲ್ಲಿನ ಡಿಗ್ಗಿ ಹಚ್ಚಿಡಿ ಹೋಗಿ ತೋರಿಸು. ಫ್ರೆಂಡ್ಸ್, ಹಪ್ಪಳ ಕರ್ದೀವಿ. ಸಂಡ್ಗಿ, ಹಪ್ಪಳ, ಕುರುಡ್ಗಿ. ಸೋನಂದು ನಡೆದು ಹಾಗೆ ತಿನ್ನೋದು. ಮತ್ತು ಇಲ್ಲಿ ಒಂದು ಸ್ವಲ್ಪ ಸಂಜೆ ಊಟಕ್ಕೆ ಹೀರಿಕೆ ಪಲ್ಯ ಅನ್ನ ಐತ್ರಿ. ಅದ್ರ ಸಂಬಂಧ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡಾಕತ್ತೀನಿ ನೋಡ್ರಿ. ಉಪ್ಪಿಟ್ಟು ತಿನ್ನೋಕೆ ಹುಡುಗರು ನಾಯಕ ಅಂತಾರ. ಅದಕ್ಕಾಗಿ ಸ್ವಲ್ಪ ಮಾಡಾಕತ್ತೀನಿ ನೋಡ್ರಿ. ಉಪ್ಪಿಟ್ಟು ತಿಲ್ಲಾರ್ದವ್ರು ಅನ್ನ, ಹೀರಿಕೆ ಪಲ್ಯ, ರಸ ಮಾಡಿದಲ್ರಿ, ಅದು ಊಟ ಮಾಡ್ತಾರೆ. ಅದಕ್ಕಾಗಿ ಇಷ್ಟೇ ಮಾಡೀನಿ ನೋಡ್ರಿ ಉಪ್ಪಿಟ್ಟು. ಇಷ್ಟೇ ಆದ್ರೂ ಇದು ಜೋಗದ ರವೆ ಐತಲ್ರಿ, ಜಾಸ್ತಿನೇ ಆಗ್ಯದ ನೋಡ್ರಿ ಫ್ರೆಂಡ್ಸ್. 2-3 ಜನ ಆರಾಮ್ಸೆ ತಿನ್ಬೋದು. ಮಸ್ತ್ ಆಗ್ತದ್ರಿ ಜೋಗದ ಉಪ್ಪಿಟ್ಟ. ಹುಡುಗರು ತಿನ್ನೋದು ನಾಯಕಂತಾವ. ಬಂದು ಕೂಡಲೇ ಹಿಂಗೆ ಒಂದು ಬುಟ್ಟಿ ಭಾಂಡೆ ಬಿದ್ದೀವಿ ರೀ ಫ್ರೆಂಡ್ಸ್. ಇವು ನೋಡ್ರಿ ಭಾಂಡೆ ಎಷ್ಟು ಬಿದ್ದೀವಿ. ಅಷ್ಟು ಭಾಂಡೆ ತಿಕ್ಕದ. ಅದೊಂದು ಭಾಂಡೆ ತಿಕ್ಕಿ ಖಾರ ಮಾಡಿ ತೊಗೊಂಡು ಬಂದು ಹಾಗೆ ಅಡುಗೆ ಸ್ಟಾರ್ಟ್ ಮಾಡಿ ನೋಡ್ರಿ. ಒಂದು ಸ್ವಲ್ಪ ಕುರುಡಿಗೆ ಹಪ್ಪಳ ಹುರಿದ. ಸೋನು ಹಸುವಾಗ್ಯದ ಅನ್ನಕತ್ತಿದ. ಅದಕ್ಕೆ ಇದು ತಿಂದ ಒಂದು ಸ್ವಲ್ಪ ಈಗ ಜರ ರಿಲ್ಯಾಕ್ಸ್ ಆಯ್ತು ರೀ. ಉಪ್ಪಿಟ್ಟು ಆರ್ತದ. ಯಜಮಾನ್ರು ಊರಾಗ ಹೋದ್ರಿ. ಈಗ 8:15 ಆಗ್ಯದ. ಈಗ ಊರಾಗ ಹೋದ್ರು. ಇವತ್ತು ದೇವ್ರ ಹೊಳಿಗೆ ಹೋಗ್ತದತ್ರಿ. ಹೋಗಿ ಬರ್ತೀನಿ ಅಂತ ಹೋಗ್ಯಾರ. ಉಪ್ಪಿಟ್ಟು ಅಂದ್ರೂ ಆರ್ತದವ್ರು ಬರತ್ತಾನ. ಅಕ್ಕಿ ಹಪ್ಪಳ ಮಸ್ತ್ ಆಗ್ಯಾವ ನೋಡ್ರಿ. ನಾಲ್ಗೆ ಮೇಲೆ ಇಟ್ಟರೆ ಕರಗಪ್ಲೆ ಆಗ್ಯಾವ ನೋಡ್ರಿ. ಅಷ್ಟು ಮಸ್ತ್. ಇವತ್ತಿನ ವಿಡಿಯೋ ಇಷ್ಟಿತ್ತು ನೋಡ್ರಿ ಫ್ರೆಂಡ್ಸ. ಮತ್ತೆ ಮುಂದೆ ನಡೆಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಬಾಯ್ ರೀ.